ನಮ್ಮಪ್ಪ ನಮ್ಮವ್ವ ಬಂದು ಆದ್ಮ್ಯಾಗ ನಂದು ಊರ ಕಡೆನ ಜೀವ ನೆನ್ಸಾಕತ್ತೈತಿ. ಯಾವಾಗ ಊರಿಗೆ ಹೋದೇನೆ ಎಲ್ಲಾರನ್ನೂ ನೋಡೇನೆ ಅನ್ಸಾಕತ್ತ ಬಿಟ್ಟೈತಿ. ಜೀವ ಹಳಾಳನ ಆತೈತಿ. ನಮ್ಮಪ್ಪ ನಮ್ಮವ್ವ ವಸ್ತಿ ಉಳಿಲಿಲ್ಲ ಅದ. ಯಾಕೆ ಇಲ್ಯಾಕೆ ಕುಂತಿದಿ, ಏನು ಮಾಡಾತಿದಿ, ಮಾರಿ ಸಪ್ ಮಾಡ್ಕೊಂಡು ಕುಂತಿಯಲ್ಲ. ಮಾಡಿಬಿಡ, ಅಪ್ಪ ಅವ್ವ ಊರಿಗೆ ಹೋದ್ರಲ್ಲ, ನನಗೂ ಜೀವ ನೆನ್ಸಾತೈತಿ, ಊರಿಗೆ ಹೋಗ್ಬೇಕು ಅನ್ಸಾತೈತಿ. ಹೌದ್ವಾ, ನಾನು ಮನ್ ಬಂದೇನಂದ್ರು ಊರಿಗೆ ಹೋಗ್ಬೇಕು ಅನ್ಸಾಕತ್ತೈತಿ. ಎಲ್ಲಾರ್ದು ಜೀವ ನೆನ್ಸಾಕತ್ತೈತಿ, ಅವ್ರು ನೋಡುವಂಗಾಗೈತ್ವಾ. ನನಗೆ ಇಲ್ಲಿ ಜೀವ ಗಮಸ್ವಲ್ದ. ಆದ್ರೆ ಏನು ಮಾಡ್ಬೇಕು, ಇನ್ನೊಂದು 15 ದಿನಕ್ಕೆ ಉಗಾದಿ ಇತ್ತು. ಉಗಾದಿಗೆ ಕರೆಯಾಕೆ ಬರ್ತೀನಿ ಬರುವಂತೆ ಅಂತ ಹೇಳೋದ ಅಪ್ಪ. ನೀವು ಉಗಾದಿಗೆ ಹೊಕ್ಕಿಯಾ? ಹೊಕ್ಕೇನೋ, ನಾ ಸುನೆ ಮಾಡಿ ಬಂದಾಕಿ ಹೋಗಿಲ್ಲ, ಹೊಕ್ಕೇನೆ. ನನಗೆ ಜೀವ ಗಮಸ್ವಲ್ದ. ಹಂಗಾರ ನೀವು ಹೋದೆ ಅಂದ್ರೆ ಇವ್ರು ನನ್ನ ಕಳಿಸ್ತಾರನಿಲ್ಲ, ಒಬ್ರು ಹೋದ್ರೆ ಒಬ್ರು ಅಂತಾರ ಏನವ. ನನಗೂ ಊರ ಕಡೆನ ಜೀವ ನೆನ್ಸಾಕತೈತಿ. ನನಗೆ ನಮ್ಮಮ್ಮ ನನ್ನ ಮ್ಯಾಲೆ ಜೀವ ಭಾಳ ಇದ್ಲವ. ಹೆಂಗೆ ಅದಾಳ ಏನ ನಮ್ಮಮ್ಮ. ಬಾ ಊಟ ಮಾಡೋಣ, ಭಾಳ ಹೊತ್ತಾಗೈತಿ. ನಾನು ಅರ್ಬಿ ಒಣಾಕಕ್ಕೆ ಹೋಗಿದ್ದೀನಿ ಅವನ. ಬಾ ಊಟ ಮಾಡೋಣ. ಎಲ್ಲರೂ ಪಕ್ಕ ಯಾರು ಮಾಡಿದ್ದಾರೆ ಇದನ್ನು ಮದುವೆ? ಗಂಡರು ಮಕ್ಕಳು ಗಂಡ ಮನೆಯಾಗ ಇರ್ಬೇಕು ಅನ್ನೋದು. ನಾವು ಇಷ್ಟು ದಿನ ಅಲ್ಲೇ ಹುಟ್ಟಿ ಬೆಳೆದ ಮಕ್ಕಳು ಇಲ್ಲಿ ಬಂದು ಇರೋದಂದ್ರೆ ಜೀವ ಗಮಸೋದಿಲ್ಲಲ್ಲ. ಹೌದವಾ ಯವ್ವ, ಯಾರು ಮಾಡ್ಯಾರನ್ವ ಇದನ್ನು ಪದ್ಧತಿನ? ನನಗಂತೂ ಜೀವ ಗಮಸಲ್ದು. ಏನೋ ಮಾಡಾಕತ್ತಿಯಲ್ಲ, ಒಲಿ ಮ್ಯಾಗ ತೆವಿ ಇಟ್ಟಿಡಿ, ಒಲಿ ಹಚ್ಚಿಡಿ, ಮತ್ತು ಅಲ್ಲೇನೇನ ಕಾಯಿಪಲ್ಯ ಹೆಚ್ಚಿದಿ, ಏನೇ ಮಾಡಾಕತ್ತಿಯಲ್ಲ. ಅಯ್ಯೋ, ನನಗೆ ತಿನ್ಬೇಕನ್ನಿಸ್ತಾ, ಹೊಸ ರೆಸಿಪಿ ಏನಾರ ಮಾಡೋನ್ ತಡಿ ಅನ್ನಿಸ್ತಾ. ಅದಕ್ಕೆ ನಿನ್ನ ಕರೆಯಾಕೆ ಬನ್ನಿ. ನೀ ಏನಿಲ್ವಾ ದಿನ ಬರೀ ಎದ್ದಾಕಿನ ರೊಟ್ಟಿ ಪಲ್ಯ ಅದು ಮಾಡಿಬಿಡ್ತಿದ್ದಿ. ಅದಕ್ಕೆ ನನಗೆ ಹೊಸದೊಂದು ಏನೋ ರೆಸಿಪಿ ಮಾಡೋನ್ ತಡಿ ಅನ್ನಿಸ್ತಾ, ನಿನ್ನ ಕರ್ಕೊಂಡ್ಬನ್ನಿ. ಹೌದೇನ? ಮಾಡಂಗಾರ ಏನು ನೋಡೋದು, ನನಗಂತೂ ಏನೂ ಗೊತ್ತಿಲ್ಲ. ಮಾಡು. ಏನಿಲ್ಲ, ನೀನು ಆ ಬ್ರೆಡ್ ಅದಾವಲ್ಲ ಅವನ್ನ ಹಂಚಿನ ಸುತ್ತೂ ಕಡೆ ಕೆಂಪು ಕಲರ್ ಅದಲ್ಲ ಅವ್ನು ಕಟ್ ಮಾಡ. ನಾನು ಇವನ್ನೆಲ್ಲನೂ ತರಕಾರಿ ಹೆಚ್ಚುಕೊತೇನೆ. ತಡಿವ, ಹಂಗಾರ ಒಂದು ಚಾಕು ತೊಗೋತಾನಲ್ಲ, ಚಾಕು ತೊಗೊಂಡು ಕಟ್ ಮಾಡ್ತೀನಿ. ನೀ ಏನು ಮಾಡ್ಕೋದು ನೋಡಿ ಮಾಡು. ನಾವು ಕಾಲೇಜಿಗೆ ಹೋಗಿದ್ವಲ್ಲ, ಅಲ್ಲೇ ಕಾಲೇಜಿಗೆ ಹೋಗುವಾಗ ಸ್ಯಾಂಡ್ವಿಚ್, ಬರ್ಗರ್, ಪಿಜ್ಜಾ ಮತ್ತು ಇವನ್ನೆಲ್ಲ ಗೋಬಿ ತಿಂತಿದ್ವಿ. ಹಿಂಗಾಗಿ ನನಗೆ ತಿನ್ನೋ ಮನಸ್ಸಾಗಿತ್ತ. ಇವರು ನಮ್ಮ ಮನೆ ಯಾರು ತರೋದನ್ನೆಲ್ಲ ಎಲ್ಲಿ ಕರ್ಕೊಂಡೂ ಹೋಗಿಲ್ಲ. ಅದಕ್ಕೆ ಇಲ್ಲೇ ಮನ್ಯಾಗ ಸ್ಯಾಂಡ್ವಿಚ್ ಮಾಡಾತಿದ್ದೆ ನಾನು. ಹೌದಾ, ಮಾಡು ನೀನು ಅದನ್ನು ಮಾಡ. ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಿಟ್ಟು ನಾದಿಡ್ತೇನೆ, ಏನಾರ ಕಾಯಿಪಲ್ಯ ಹೆಚ್ಚಿಡ್ತೇನೆ. ನೀ ಅದನ್ನು ಮಾಡ್ಕೊಡ್ದು, ಅದು ಹಿಟ್ಟದು ನಾದ್ಕೋತೇನೆ ನಾನು. ನೀ ಮಧ್ಯಾಹ್ನದ ಅಡುಗೆ ತಯಾರಿ ಮಾಡ್ಕೊ. ರೂಪಕ್ಕ, ಸಂಜೆ ಮುಂದೆ ಗುಡಿಗೆ ಹೋಗಿ ಬರೋಣ, ದ್ಯಾಮೋದುರ್ಗನ ಗುಡಿಗೆ. ಇವತ್ತು ಮುಂಜಾನ್ಯಾಗ ಹೋಗಾಕ ಅಲ್ಲಿ ಹೋಗಿ ಬರೋಣ. ಹೋಗುನ್ ತಗೋ. ಅಲ್ಲೇ ಯಾರ್ದ ಬಾಯಿ ಕೇಳ್ಸಾತತ್ ನಾವು ಬಾಗಲ್ಲ ಅಂತಲ್ಲಿ. ಯಾರು ಬಂದ್ರೆ ಏನೋ ಹೋಗಿ ಕದ ತೆಗೆದು ನೋಡಿ ಬರೋ. ಹೌದಾ, ಯಾರು ಬಂದ್ರೆ ಏನೋ ಹೋಗಿ ಅಂತಡಿ ನೋಡಿ ಬರ್ತೇನೆ. ಅಯ್ಯೋ, ಈ ರೂಪಕ್ಕ ಈ ಬ್ರೆಡಿನ ಹಂಚಿ ಕಟ್ಟ ಮಾಡಲಿಲ್ಲನ ಅಂತಡಿ, ನಾನು ಕಟ್ ಮಾಡ್ಕೊಂಡ್ಬಿಡ್ತೇನೆ. ಮಾಡ್ತೇನೆ ಇದನ್ನು ಬಡ ಬಡ. ಅಯ್ಯ ರೀ, ನೀವರಿ ಈಗ ಬಂದರೆ? ಈಗ ಬನ್ನಿ, ನಾನು ಒಂದು ದಿವಸ ಕುಡಿಯೋಕೆ ನೀರು ತರೋಗು. ಓಕೆ ಅಂತಳ್ರಿ, ನೀರು ತಂದು ಕೊಡ್ತೇನೆ ನಿಮ್ಮ ಕುಡಿಯೋಕೆ. ಈಗ ಬಂದಿರಿ, ಬಿಸಿಲು ಐತಿ, ತಣ್ಣ ನೀರು ತೊಗೊಂಬರ್ತೇನೆ. ಬಾಬಾ ಏನು ಬಿಸಿಲು ಮಾರಾಯ, ನೆತ್ತಿ ಸುಡುವಂಥ ಬಿಸಿಲು ಐತಿ ನೋಡ. ಹೆಚ್ಚಿನ ಬಿಸಿಲು ಬಿಡ ಇದೆ ರೀ. ನೀವು ಫೋನ್ ಮಾಡಿದಾಗ ನೀನು ಸಂಜೆಗೆ ಬರ್ತೇನೆ ಅಂದಿದ್ರಲ್ರಿ, ಈಗ ಬಂದಿರಿ. ನಿನ್ನೆ ಸಂಜೆಗೆ ಬರೋ ಇದ್ದೆ ನಾನು. ನಮ್ಮ ಮ್ಯಾನೇಜರ್ ಒಬ್ಬ ಊರಿಗೆ ಹೋಗ್ಯಾನ, ಅವ್ಗೆ ಟ್ರೈನಿಂಗ್ ಹಾಕ್ಯಾರ. ಒಂದು 8 ದಿನ ಬರೋದು ಟ್ರೈನಿಂಗಿಗೆ ಹೋಗ್ಯಾನ. ಅದಕ್ಕೆ ಅವ್ನ ಕೆಲಸ ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಇದ್ದು. ಹಿಂಗಾಗಿ ಇವತ್ತು ಅವನ್ನೆಲ್ಲ ನೀನು ಸಂಜೆನೇ ಕೂತ್ಕೊಂಡು ಬೆಳಿಗ್ಗೆ ಮಾಡಿ ಈಗ ಬಂದು ನೋಡು. ಹೌದ್ರಿ, ಜಾಗ ಮಾಡ್ತೀರಿ? ನಿಮ್ಗೆ ಜಾಗಕ್ಕೆ ನೀರು ಇಡ್ಲ್ರಿ, ನಾಷ್ಟಕ್ಕೆ ಮಾಡಿರಿ. ಏನು ಬೇಡ ಮಾರ ಐತಿ, ನನಗೆ ಸುಸ್ತಾಗೈತಿ. ನಾನು ಮೊದಲು ಒಂದು ತಾಸು ಮಲ್ಕೋತೀನಿ, ಮಲ್ಕೊಂಡು ಆಮ್ಯಾಗ ಜಳಕ ಪಳಕ ಮಾಡ್ತೀನಿ. ಹೌದು, ಅವ್ವ ಎಲ್ಲೂ ಕೇಳಲ್ಲ, ಅವನ ಕೇಳಿಲ್ಲಲ್ಲ ನಾನು. ಶಕುಂತ್ಲಾ ಹೌದು, ಅವ್ವ ಎಲ್ಲಿ ಹೋಗ್ಯಾಳ? ಅಯ್ಯೋ ರೀ, ನಾನು ಮರ್ತಾ ಬಿಟ್ಟಿದ್ದು ನೋಡ್ರಿ. ಅವ್ರಿಗೆ ಕಣ್ಣು ನೀರು ಕಡಿಯಾಕತ್ತಿದ್ವು ಅಂತ ಮೊದಲೊಮ್ಮೆ ತೋರಿಸ್ಕೊಂಬಂದಿದ್ರಂತ್ರಿ. ಅದು ಕಣ್ಣಾಗ ಹಾಕ್ಕೊಳ್ಳೋದು ಎಣ್ಣೆ ಟ್ಯೂಬ್ ಆಗೈತಿ. ಚೀಟಿ ಕೊಟ್ಟು ಕಳಿಸಿದ್ದಾರೆ ದೊಡ್ಡ ಮಾವಾರ ಕೈಯಾಗ ತೊಗೊಂಬರಾಕ. ಮತ್ತು ಸಿಗ್ಲಿಲ್ಲ ಅಂತ್ರೆ ಅವು ಏನ ಅಲ್ಲೇ ಅದ ದವಾಖಾನ್ಯಾಗ ಅದ ಫಾರ್ಮೆಸಿನ್ಯಾಗ ಸಿಗ್ತಾವಂತ. ಹಂಗಾರೆ ಇನ್ನೊಮ್ಮೆ ಚೆಕಪ್ ಮಾಡಿಸ್ಕೊಂಡು ತೊಗೊಂಬರ ಅಂತ ಬಾರ್ವಾ ಅಂತ ಕರ್ಕೊಂಡು ಹೋಗ್ಯಾರ್ರಿ. ದವಾಖಾನಿಗೆ ಹೋಗ್ಯಾರ್ರಿ ಅವರು. ಹೌದನ? ದವಾಖಾನಿಗೆ ಹೋಗ್ಯಾಳನ ಅವ್ವ? ತಗೋ, ನನಗೂ ಯಾಕೆ ಬೇಸರ ಆಗೈತಿ, ಕಣ್ಣು ಮುಚ್ಚಕತ್ತವು ಮನ್ಕೊತೇನೆ ನಾನು ರೀ. ಇವತ್ತು ಅವ್ವ ಅಪ್ಪ ಬಂದಿದ್ದರ್ರಿ. ಅಲ್ಲೇ ಜಾವೂರ ಸಿದ್ದಪ್ಪದನ ತಾಯಿ ತೀರ್ಕೊಂಡಿದ್ಲಲ್ರಿ, ಅವ್ರ ಮನೆಗೆ ಮಾತಾಡ್ಸಕ್ಕೆ ಬಂದಿದ್ರಂತ. ಮೊದಲು ನಮ್ಮ ಮನೆಗೆ ಬಂದು ಮಾತಾಡಿ ಹೋದ್ರಿ. ಊರಿಗೆ ಬಂದಿದ್ರಿ. ಹೌದನ? ಬೇಷ್ ಅದಾರು, ಆರಾಮದಾರು. ಮತ್ತು ಇರಂತ ಹೇಳ್ಬೇಕಿಲ್ಲ, ಇವತ್ತೊಂದು ದಿನ ಇಟ್ಕೋಬೇಕಿಲ್ಲ. ಇಲ್ರಿ, ಅಲ್ಲಿ ಮಾತಾಡ್ಸಕ್ಕೆ ಬಂದ ಏನೋ ಇರಬಾರ್ದಂತ, ಅದಕ್ಕೆ ಹೋದ್ರಿ. ಆಯ್ತಡ್ರಿ, ನಂದು ಅಡುಗೆ ಕೆಲಸ ಐತಿ, ಹೋಗ್ತೀನಿ, ಅಡುಗೆ ಮಾಡ್ತೀನಿ. ಅದು ರೂಪಕ್ಕ, ಇವರು ಬಂದಾರ. ಅವ್ರಿಗೆ ಏನೋ ನಿನ್ನೆ ಬರೋಕೆ ಆಗಲಿಲ್ಲ ಅಂತ. ಸಂಜೆನಾಗ ಅವ್ರ ಮ್ಯಾನೇಜರ್ ಟ್ರೈನಿಂಗ್ ಹೋಗಿದ್ದಂತ. ಅದಕ್ಕೆ ಇನ್ನೊಟ್ಟು ಕೆಲಸ ಇತ್ತಂತ ಅಲ್ಲೇ ವಸ್ತಿ ಉಳ್ಕೊಂಡು ಅದನ್ನ ಕೆಲಸ ಮುಗಿಸಿ ಈಗ ಬಂದಾರ. ಹೌದೇನಾ? ಅಣ್ಣನೂ ಬಂದಾನ. ಹಂಗಾರ ಅವಗೂ ನಮಗೂ ಕೂಡಿಸಿ ಸೇರಿಸಿ ಮಾಡಿಬಿಡುನಂತ. ಇಲ್ಲ, ಅವರು ಯಾಕೆ ನಂಗೆ ಕಣ್ಣು ಮುಚ್ಚಾಕತ್ತವು, ನಿದ್ದು ಬರತೈತಿ, ನಾ ಮಕ್ಕೋತೇನೆ ಅಂತಂದ್ರೆ ಸ್ವಲ್ಪ ಹೊತ್ತು ಮಲ್ಕೋತಾರಂತವ್ರು. ಹಂಗಾರ ಇವನ್ನ ಮಾಡೋಣ ಬ್ಯಾಡವ. ಮತ್ತು ಅವರು ಮನ್ಕೊಂಡ್ರ ನಾನು ನೀನಿಬ್ಬರ ತಿನ್ನೋದಕ್ಕೆ ಹೆಂಗೆ ಮಾಡೋಣ? ಇಲ್ಲ, ಮಾಡಾಕತ್ತಿದ್ದಿ, ಮಾಡಿ ಹೀಟ್ ಬಾಕ್ಸ್ನಾಗ ಅವ್ರ ಪಾಲಿವು ಹಾಕಿಡೋಣಂತ. ಮತ್ತು ಈಗ ನೀನು ಹಸ್ಕೊಂಡು ಹಂಗೆ ಏನು ಇರ್ತಿದ್ವ, ತಿನ್ನೋಣ. ಹೌದನ? ತಡಿವಾ, ಅಲ್ಲೇ ನಳ ಬಂದಿದ್ವಲ್ಲ, ಬ್ಯಾರಲ್ನಾಗ ಪೈಪ್ ಇಟ್ಟು ಬಂದಿದ್ದೆ ನಾನು. ಇದನ್ನು ನೀನು ಹೋದಿಲ್ಲ, ನಾನು ಇದನ್ನು ಬಂದಿಟ್ಟು ನಳದ ಪೈಪ್ ಬ್ಯಾರಲ್ನಾಗ ಇಟ್ಟು ಬಂದಿದ್ದೀನಿ, ತೆಗೆದು ಬರ್ತೇನೆ ತಡಿವಾ.
ಮಧ್ಯಾಹ್ನಕ್ಕೆ ಚಪಾತಿನ ಪಲ್ಯನ ಮಾಡ್ತೇನೆ ಅಂತ ಹೇಳಿದ್ದೆ. ಹಿಟ್ಟು ನಾದಿಳೋ ಏನು ನಾಡಿಳೋ ಅಕ್ಕ ನೋಡ್ತೇನೆ ತಡಿ. ಅಯ್ಯೋಗೆ ಗ್ಯಾಸೂ ಬಂದ್ ಮಾಡಿಲ್ಲ, ಗ್ಯಾಸ್ ಹಂಗೆ ಉರ್ಯಾಕತ್ತೈತಿ. ಗ್ಯಾಸ್ ಬಂದ್ ಮಾಡ್ಕೋಬೇಕು ತಡಿ. ಆಂಟಿ ಆಂಟಿ, ಯಾಕವ ತಂಗಿ? ಅವ್ರು ನಿಮ್ಮ ಅಂಟಿ ಯಾರು ಇಲ್ಲ ಯಾಕ? ಅಜ್ಜ, ದೊಡ್ಡ ಆಂಟಿ ರೂಪಾ ಆಂಟಿ ಏನ ರಾಟಿ ಹೊಲಿತಾಳಂತಲ್ಲ, ನಮ್ಮ ಮಮ್ಮಿ ಒಂದೆರಡು ನೈಟಿನ ಹೊಲಿಗೆ ಹಾಕ್ಕೊಡ್ತಾಳ ಕೇಳಿ ಬಂದಿದ್ಲ, ಅದಕ್ಕೆ ಬಂದಿದ್ದೆ. ಯವ್ವ, ಅವರಿಬ್ಬರು ದೇವಸ್ಥಾನಕ್ಕೆ ಹೋಗ್ಯಾರವ, ಗುಡಿಗೆ ಹೋಗ್ಯಾರ. ದ್ಯಾಮೋದರ ಗುಡಿಗೆ ಬಂದ್ರಂದ್ರೆ ಹೇಳ್ತಾನೆ ತಗೋ ತಂಗಿ, ಹೊಳಿ ಬಾ. ಹೌದನಾ ಅಜ್ಜ? ತಗೋ ಅಜ್ಜ, ಹೇಳ್ತಾನೆ ನಾನು. ಉಶ್ಯಪ್ಪ ಇವು ಬಿಸಿಲು ಏನೈತಿಪ್ಪ ಯಪ್ಪ ದೇವ್ರಪ್ಪ. ಯಾಕ ಇಲ್ಯಾಕೆ ಕುಂತಿದಿ? ಅವರೆಲ್ಲ ಹೋಗ್ಯಾರ? ಅವರು ಗುಡಿಗೆ ಹೋಗ್ಯಾರ. ಏನಂದ್ರು? ದವಾಖಾನಿಗೆ ಹೋಗಿ ಬಂದೆ. ಏನಂದ್ರು ಡಾಕ್ಟ್ರ? ಎಣ್ಣೆ ಹಾಕ್ಕೊಟ್ರು ಬಿಡ, ಕಣ್ಣಾಗ ಹಾಕ್ಕೊಳುವ.